ಇವರು ಈ ಮನೆ ಒಳಗಡೆ ಕಾಲಿಡೋ ಹಾಗಿಲ್ಲ. ಯಾಕಾಗಲ್ಲ? ಇವನು ನಿಮ್ಮ ಮಗನೇ ತಾನೆ. ಆ ಮಗನ್ಗೆ ಈ ಮನೇಲಿ ಜಾಗ ಇದೆ ಅಂದ್ಮೇಲೆ ಈ ಮಗನ್ ಯಾಕಿಲ್ಲ? ಇವನೊಬ್ನೇ ಆಗಿದ್ರೆ ಬಾ ಅಂತ ಹೇಳ್ತಿದ್ದೆ, ಆದ್ರೆ ಅವನ್ ಜೊತೆಗೆ ನೀನು ಬರ್ತೀನಿ ಅಂತ ಹೇಳ್ತಿದೀಯಾ, ಅದು ನನ್ಗಿಷ್ಟ ಇಲ್ಲ. ಓ, ಮಗನಿಗೆ ಮಾತ್ರ ಜಾಗ ಇದ್ಯಾ, ಸೊಸೆಗಿಲ್ವಾ? ಮತ್ತೆ ರಾಜಲಕ್ಷ್ಮಿ ಹೇಗಿರ್ತಾಳೆ? ಅವಳಿಗೂ ನಿನ್ಗೂ ಏನೇ ಹೋಲಿಕೆ? ಅವಳು ದೇವತೆ, ನೀನೊಬ್ಳು ರಾಕ್ಷಸಿ. ದೇವತೆನೋ ರಾಕ್ಷಸಿನೋ ಇಬ್ರು ಈ ಮನೆ ಸೊಸೆನೇ ಅಲ್ವಾ? ಒಬ್ರಿಗೊಂಥರ ನ್ಯಾಯ, ಇನ್ನೊಬ್ರಿಗೆ ಇನ್ನೊಂಥರ ನ್ಯಾಯ ಇರತ್ತಾ ಅಂತ ಯಾವ ಶಾಸ್ತ್ರದಲ್ಲಿ ಬರ್ದಿದೆ? ಮಗನ್ನ ಬೇರೆ ಮಾಡಿದ್ರೆ ಯಾವ ಸಮಾಜ ಒಪ್ಕೊಳ್ಳುತ್ತೆ? ಇಂಥ ಅನ್ಯಾಯನ ಯಾರು ಒಪ್ಕೋತಾರೆ? ಅಷ್ಟಕ್ಕೂ ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ಈ ಮನೆ ದೊಡ್ಡೋರ ಹತ್ರ ನ್ಯಾಯ ಮಾತಾಡ್ತಾ ಇದ್ದೀನಿ. ಹೇಳಿ, ಇದೇನಾ ದೊಡ್ಡತನ? ಇದೇನಾ ದೊಡ್ಡೋರು ಅಂತ ಕರೆಸ್ಕೊಳ್ಳೋದು? ಚಿಕ್ಕ ಮಗ ಅಂದ್ರೆ ಅಷ್ಟೊಂದು ಕೇವಲನಾ ನಿಮ್ಗೆ? ಹೊಸ ಸೊಸೆ ಅಂತ ನನ್ ಗಂಡನ್ಗೇನಾದ್ರೂ ಅನ್ಯಾಯ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ನೆ ಇರಲ್ಲ. ನಮ್ಮ ಮನೆಯೊಳಗ್ ಬರಕ್ ಬಿಡ್ತೀರಾ? ಇಲ್ಲ ಅಂದ್ರೆ ಬರಕ್ ಬಿಡ್ತಿಲ್ಲ ಅಂತ ಕೇಸ್ ಹಾಕ್ಲಾ? ಏನ್ ನಡೀತಾ ಇದೆ ಇಲ್ಲಿ? ಕಾಣಿಸ್ತಾ ಇಲ್ವಾ? 2 ಹಾರ 3 ಗಂಟು ಮದ್ವೆ ಮಾಡ್ಕೊಂಡಿದೀವಿ. ಈಗ ನಾವಿಬ್ರು ಓರ್ಗೈತಿ ರಾಜಲಕ್ಷ್ಮಿ. ದರಿದ್ರ ಹೋಯ್ತು ಅಂತ ಅನ್ಕೊಂಡ್ರೆ ಇನ್ನೊಂದು ರೂಪದಲ್ಲಿ ಬಂದಿದೆ. ನೀವೇ ಅಲ್ವಾ ರಾಜಲಕ್ಷ್ಮಿ ಆಟದಲ್ಲಿ ಸೋತ್ ಹೋದ್ರೆ ಮದ್ವೆ ಮಾಡ್ಕೊಂತಂದಿದ್ದು? ನಿಮ್ ಮಾತು ಗೌರವ ಕೊಟ್ಟು ಮದ್ವೆ ಮಾಡ್ಕೊಂಡ್ ಬಂದ್ರೆ ನೋಡಿ ಹೇಗ್ ಮಾತಾಡ್ತಾ ಇದ್ದೀರಾ ಅಂತ. ಅವಳು ಮದ್ವೆ ಮಾಡ್ಕೊಂಡ್ ಬಂದಿರೋದು ನನ್ ಮಗನಲ್ಲ. ಮಾಡ್ಕೊಂಡಿದಾರಲ್ಲ ಬಿಡಿ ಮಾವ. ಇದೇನಿದು ಸಡನ್ ಆಗಿ ಪ್ಲೇಟ್ನ ತಿರುಗಿಸ್ಬಿಟ್ಲು? ಅತ್ತೆ, ಈ ನೀರನ್ನ ಮನೆ ಮುಂದೆ ಹೋಗಿ ಹಾಕ್ಬಿಡಿ. ಮೊದ್ಲೇ 100 ಕಾಲ ಇವರು ಸಂತೋಷವಾಗಿ ಜೀವನ ಮಾಡಬೇಕು. ನೀವು ಬಲ್ಗಲ್ ಇಟ್ಕೊಂಡು ಒಳಗ್ ಬನ್ನಿ. ನಾನ್ ಅವಳಗ್ ಜಲಕ್ ಕೊಡೋಣ ಅಂತ ಅನ್ಕೊಂಡ್ರೆ ಅವಳ ನನಗ್ ಜಲಕ್ ಕೊಟ್ಲಲ್ಲ. ಹೌದು ಅಶ್ಮಿತಾ, ರಾಜಲಕ್ಷ್ಮಿಯಿಂದ ಈ ಥರ ಟ್ವಿಸ್ಟ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಗ್ರಿಮೆಂಟ್ ಬಗ್ಗೆ ಮರ್ತ್ ಹೋಗಿ ನನ್ ಪಕ್ಕ ಕುತ್ಕೋತಿದ್ಯಾ? ಜಾಸ್ತಿ ಆಡಿದ್ರೆ ನಿನ್ನ ಸಾಯಿಸಿ ನಿನ್ ಶವದ ಮೇಲೆ ಈ ಹಾರ ಹಾಕ್ತೀನಷ್ಟೇ. ಏನು ನಮ್ಮ ಮಧ್ಯೆ ನಡೆದಿರೋದನ್ನ ಮರ್ತ್ ಹೋದ್ಯಾ?
ತಾಳಿ ಕಟ್ಟಿದಾಯ್ತು, ಈಗ ಹಾರ ಹಾಕೋ. ನಿನ್ ಕುತ್ತಿಗೆಗೂ ಹಾಕು. ನಾವಿಲ್ಲಿಗ್ ಬಂದಿರೋದು ಮದ್ವೆ ಮಾಡ್ಕೊಳಕ್ಕಲ್ಲ, ಮದ್ವೆ ಆಗಿದೆ ಅಂತ ನಿಮ್ಮವ್ರನ್ನ ನಂಬ್ಸೋದಿಕ್ಕೆ. ಹಾಕೋ. ಪ್ರಶಾಂತ್, ನಿನ್ಗೂ ಮದ್ವೆ ಕಳೆ ಬಂದಿದೆ. ಥ್ಯಾಂಕ್ಸ್. ಗುಡ್. ಇದೇನು? ಈ ಹಾರ ಮತ್ತೆ ತಾಳಿ ನಮಗ್ ಮದ್ವೆ ಆಗಿದೆ ಅಂತ ನಿಮ್ಮವ್ರಿಗೆ ಕ್ಲಾರಿಟಿ ಕೊಡೋದಿಕ್ಕೆ. ಈ ಅಗ್ರಿಮೆಂಟ್ ಇದು ಮದ್ವೆ ಅಲ್ಲ, ಕೇವಲ 6 ತಿಂಗಳು ಡೀಲಿಂಗ್ ಅಂತ ನಮ್ಮಿಬ್ರು ಕ್ಲಾರಿಟಿ ಸಿಗಕ್ಕೆ. ನಮ್ಮದಿ ಅಗ್ರಿಮೆಂಟ್ಸ್ ಎಲ್ಲ ಯಾಕೆ? ನಾ ನನ್ ನೆರಳೇನೆ ನಂಬಲ್ಲ, ಇನ್ನೀನ್ ಯಾರೋ ದೊಡ್ಡದಾಗೇನೋ ಹೇಳಕ್ ಬಂದ. ಇನ್ನಿನ್ನ ಹೇಗ್ ನಂಬ್ತೀನಿ? ಓದ್ಬಿಟ್ಟು ಸೈನ್ ಮಾಡು. ಏಯ್, ಓದೋ. ಓದಿದ್ಮೇಲೂ ಸೈನ್ ಮಾಡದೇ ಇದ್ರೆ ನೀನು ಬಿಡ್ತೀಯಾ ಹೇಳು? ತಗೋ. ಕರೆಕ್ಟ್ ಪಾಯಿಂಟ್. ನಿಮ್ ಮನೇಲಿ ನಾನು ಸೊಸೆಯಾಗಿ ಸೆಟಲ್ ಆಗ್ಬೇಕು. ನನಗೆ ಈ ಅಗ್ರಿಮೆಂಟ್ ಡೀಲೆಲ್ಲ ಓಕೆ. ಹೇಗಿದ್ರೂ ನಾನು ಅಂದ್ಕೊಂಡಿರೋದಕ್ಕಿಂತನೂ ಹೆಚ್ಚಿಗೆ ಹಣನೇ ಕೊಡ್ತಾ ಇದೆಯಾ. ನನ್ಗೆ ಇನ್ನೇನು ಬೇಕು? ದುಡ್ಡನ್ನ ನಾನು ಲೆಕ್ಕ ಮಾಡಲ್ಲ, ಆದ್ರೆ ಆ ರಾಜಲಕ್ಷ್ಮಿನ ಸೋಲ್ಸೋದಿಕ್ಕೆ ಅವಳನ್ನ ಮತ್ತೆ ಶೌರ್ಯನ ದೂರ ಮಾಡಿ ಆ ಮನೆಯಿಂದ ಹೊರಗೆ ಹಾಕ್ಬೇಕು. ಶೌರ್ಯನ್ ಹೆಂಡತಿಯಾಗಿ ನಾನ್ ಆ ಮನೇಲಿ ಸಂಸಾರ ಮಾಡ್ಬೇಕು. ನನ್ನನ್ನು ಕೂಡ ಜೈಲಿಗೆ ಕಳಿಸಿದ್ರು. ನಾನು ಮದುವೆ ಆಗಬೇಕಾಗಿದ್ದ ಹುಡುಗಿನ ನಮ್ಮ ಅಣ್ಣ ಮದುವೆ ಆಗಿದ್ದಾನೆ. ನನ್ನ ಜೀವನನೇ ಬದಲಾಗಿ ಹೋಯ್ತು. ಆದರೆ ನಾನು ಮಾತ್ರ ಬದಲಾಗಿಲ್ಲ. ನಾನು ಕೊಡ್ತಿರೋ ಪರ್ಫಾರ್ಮೆನ್ಸಿಂದ ನಾನು ಬದಲಾಗಿದ್ದೀನಿ ಅಂತ ಅವ್ರಿಗೆ ಅನಿಸ್ಬೇಕು ಅಷ್ಟೇ. ನಿಧಾನಕ್ಕೆ ನಾನು ಅವ್ರ ಎಲ್ಲರ ಜೀವನನೂ ಬದಲಾಯಿಸ್ತೀನಿ.